ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಏನಾದರೂ ಆಗಿದ್ರೆ ಆ ವ್ಯಕ್ತಿ ದೂರ ಆಗ್ತಾರಾ, ಮೂರನೇ ವ್ಯಕ್ತಿ ದೂರ ಆಗ್ತಾರಾ, ಈಗಿನ ಸಿಚುವೇಶನ್ ಹೇಗಿದೆ, ಅವರಿಬ್ಬರದ ಸಿಚುವೇಶನ್ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ ಕೆಲ ಕಾರ್ಡ್ಸ್ಗಳನ್ನು ಇಡ್ತಾ ಹೋಗ್ತಾ ಇದ್ದೀನಿ. ಆ ವ್ಯಕ್ತಿ ಹೆಸರನ್ನ ಮತ್ತು ಥರ್ಡ್ ಪಾರ್ಟಿ ಯಾರಾದರೂ ಹೆಸರು ನಿಮಗೆ ಗೊತ್ತಿದ್ರೆ, ಮೂರನೇ ವ್ಯಕ್ತಿ ಯಾರು ನಿಮ್ಮ ಲೈಫಲ್ಲಿ, ಇಲ್ಲಿ ಥರ್ಡ್ ಪಾರ್ಟಿ ಅಂತ ಇದ್ದ ಹಾಗೆಯೇ ಇಲ್ಲಿ ಕೆಲವು ರಿಲೇಷನ್ಶಿಪ್ ಆಗಿರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ ಯಾರೋ ಆಗ್ತಾನೆ ಬಂದಂತಹ ವ್ಯಕ್ತಿಗಳಾಗಿರಬಹುದು. ಹಾಗೆ ಮನೆಯಲ್ಲಿ ತುಂಬ ಕಿರಿಕಿರಿ, ನಿಮ್ಮಿಬ್ಬರ ನಡುವೆ ಅವರ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಅವರ ಕಸಿನ್ಸ್ ಆಗಿರ್ಬೋದು, ಅವರ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ದೂರ ಮಾಡೋದಕ್ಕೆ ಯಾರೇ ಪ್ರಯತ್ನ ಪಟ್ಟರು ಅವರು ಥರ್ಡ್ ಪಾರ್ಟಿಗಳಾಗಿರ್ತಾರೆ ಅಂತ ಹೇಳ್ಬೋದು. ಥರ್ಡ್ ಪಾರ್ಟಿ, ನಿಮ್ಮಿಬ್ಬರ ನಡುವೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಕ್ರಿಯೇಟ್ ಆಗಿದ್ದರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾರಾ, ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುವ ಸಾಧ್ಯತೆ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ಮಿಬ್ಬರ ನಡುವೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಬಂದಿದ್ರೆ ಅದು ರಿಮೂವ್ ಆಗತ್ತಾ, ಆ ವ್ಯಕ್ತಿ ಮರಳಿ ನಿಮ್ಮ ಹತ್ರ ಸರಿ ಹೋಗ್ತಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ, ಈ ಸ್ಟೋನ್ ಇರುವಂಥ ಕಾರ್ಡ್, ಅವರ ರೀಡಿಂಗ್ ನೋಡೋಣ. ನಿಮ್ಮಿಬ್ಬರ ಸಿಚುವೇಶನ್ ಹೇಗಿದೆ, ನಿಮ್ಮಿಬ್ಬರ ಮಧ್ಯದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿದ್ರೆ ಆ ವ್ಯಕ್ತಿ ದೂರ ಆಗ್ತಾರಾ, ಆ ವ್ಯಕ್ತಿ ಮತ್ತು ನಿಮ್ಮ ಪರ್ಸನ್ ಅವರ ಬಾಂಡಿಂಗ್ ಯಾವ ರೀತಿ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಈ ಥರ್ಡ್ ಪಾರ್ಟಿ ಏನಿದೆಯಲ್ಲ, ಈ ಥರ್ಡ್ ಪಾರ್ಟಿ ಈಗಿನದ್ದಲ್ಲ. ಅವರಿಬ್ಬರ ನಡುವೆ ಕಮ್ಯುನಿಕೇಷನ್ ನಡೀತಾ ಇದೆ. ಅಂದರೆ ಕಾಲಲ್ಲಾಗಿರ್ಬೋದು, ಮೆಸೇಜ್ಗಳಲ್ಲಾಗಿರ್ಬೋದು, ಕಮ್ಯುನಿಕೇಷನ್ ಆಗ್ತಾ ಇದೆ. ಹಾಗೆ ಇಲ್ಲಿ ಯಾವುದೋ ಹೊಸದಾಗಿ ಬಂದಿರುವಂತಹ ಥರ್ಡ್ ಪಾರ್ಟಿ ನಾನು ಇಲ್ಲಿ ನೋಡ್ತಾ ಇಲ್ಲ. ಹಳೆಯ ವ್ಯಕ್ತಿ, ಹಳೆಯ ಫ್ರೆಂಡ್, ಅಥವಾ ಬಹಳ ತಿಂಗಳುಗಳಿಂದ ಇವರು ಪರಿಚಯ ಅನ್ನುವ ರೀತಿಯಲ್ಲಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಅವರಿಬ್ಬರ ನಡುವೆ ಒಂದಷ್ಟು ಏನಾಗ್ತಾ ಇದೆ, ಅವ್ರ ಬಗ್ಗೆ ಇವ್ರು ಕೇರ್ ಮಾಡುವಂಥದ್ದು, ಇವ್ರ ಬಗ್ಗೆ ಅವ್ರು ಕೇರ್ ಮಾಡುವಂಥದ್ದು, ಈ ರೀತಿ ಎಲ್ಲ ನಡೀತಾ ಇದೆ. ಇಲ್ಲಿ ಕಮ್ಯುನಿಕೇಷನ್ ಜಾಸ್ತಿ ಹೆಚ್ಚಾಗಿದೆ. ಇಲ್ಲಿ ಸ್ವಾರ್ಡ್ಸ್ ಬಂದಿದೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವರು ಯೋಚನೆ ಬಂದಾಗೆಲ್ಲ ಕಾಲ್ ಮಾಡುವಂಥದ್ದು, ಅಥವಾ ಆ ಕಡೆಯಿಂದ ಮೆಸೇಜ್ ಬರುವಂಥದ್ದು, ಈ ರೀತಿಯೆಲ್ಲ ಆಗ್ತಾ ಇರುವಂಥದ್ದು. ಆ ಮೆಸೇಜ್ಗಳಲ್ಲಿ, ಫೋನ್ಗಳಲ್ಲಿ ಇವರಿಬ್ಬರು ಏನು ಮಾಡ್ತಾ ಇದ್ದಾರೆ, ಬಹಳಷ್ಟು ಆವರಿಸ್ಕೊಳ್ಳುವಂಥದ್ದು. ಅಂದರೆ ಅವ್ರ ಬಗ್ಗೆ ಇವ್ರು ಕೇರ್ ಮಾಡುವಂಥದ್ದು, ಇವ್ರ ಬಗ್ಗೆ ಅವ್ರು ಕೇರ್ ಮಾಡುವಂಥದ್ದು, ಅದೇನಾಗ್ತಾ ಇದೆ, ಅದೇ ಲ್ಯಾಗ್ ಆಗ್ತಾ ಹೋಗ್ತಾ ಇದೆ. ರೊಟೀನ್ ಆಗಿ ಇದನ್ನು ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇವ್ರಿಗೆ ಇಲ್ಲಿ ಏನೋ ಒಂದು ನನ್ನ ಅಥವಾ ನಿಮ್ಮ ಮತ್ತು ಆ ಪರ್ಸನ್ ನಡುವೆ ಡ್ಯಾಮೇಜ್ ಆಗ್ಬೋದು ಈ ಥರ್ಡ್ ಪಾರ್ಟಿ ಅನ್ನುವಂಥದ್ದು ಭಯ ಕೂಡ ಇದೆ. ಬಟ್ ಆದರೂ ಕೂಡ ಒಂದಷ್ಟು ನಿಮ್ಮ ಮುಂದೆ ಈಗೋ ತೋರಿಸುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮುಂದೆ ಒಂದಷ್ಟು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅನ್ನುವ ರೀತಿಯಲ್ಲಿ ಇರುವಂಥದ್ದು, ಅಥವಾ ಈಗೋಗಳನ್ನು ತೋರಿಸುವಂಥದ್ದು, ಈ ರೀತಿ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವಿಚಾರವಾಗಿ ಬಹಳಷ್ಟು ನೋವನ್ನ ನೀವು ಪಟ್ಟಿದ್ದೀರಿ. ಬಹಳಷ್ಟು ವಿಚಾರಗಳಿಂದ ಇದನ್ನ ಅಂದರೆ ಥರ್ಡ್ ಪಾರ್ಟಿಯಿಂದ ಎಷ್ಟು ನೀವು ನಿಮ್ಮ ಲೈಫ್ನ, ನಿಮ್ಮಿಬ್ಬರ ಸಂಬಂಧನ ಪಡ್ಕೊಳ್ಳೋದಕ್ಕೆ ಸಾಧ್ಯ, ಆ ಎಲ್ಲ ಕೆಲಸಗಳು ಕೂಡ ಈ ಹಿಂದೆ ಮಾಡಿದಿರಿ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಈ ಹಿಂದೆನೂ ಮಾಡಿದಿರಿ, ಬಟ್ ಬಹಳಷ್ಟು ನೋವುಗಳನ್ನು ನೀವು ಪಟ್ಟಿದ್ದೀರಿ. ಒಂದಷ್ಟು ಒಳ್ಳೆಯ ತಿರುವಿನ ಕಡೆಗೆ ನಿಮ್ಮ ಲೈಫ್ ಹೋಗುತ್ತೆ. ಈಗಿನ ಸಿಚುವೇಶನ್ ಮಾತಾಡ್ತಾ ಇರಬಹುದು, ಅಥವಾ ಒಬ್ರಿಗೊಬ್ರು ಅವ್ರ ಥರ್ಡ್ ಪಾರ್ಟಿ ನಾನು ಇಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರೋದನ್ನಂತೂ ನಾನು ನೋಡೋದಿಲ್ಲ. ಇಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಪ್ರಿಫರೆನ್ಸ್ ಆ ವ್ಯಕ್ತಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ನಿಮ್ಮ ಮೇಲೆ ಭಯ ಇದ್ದರೂ ಕೂಡ ಒಂದಷ್ಟು ನಿಮ್ಮ ಪರ್ಸನ್ಗೆ ನಿಮ್ಮ ಪರ್ಸನ್ ನಿಮಗೆ ತೋರಿಸ್ತಾ ಇರೋದ್ರಿಂದ ನಿಮಗೆ ಒಂದಷ್ಟು ಗೊಂದಲಗಳಾಗತ್ತೆ. ಇದರಿಂದ ನಾವು ಹೊರಗಡೆ ಹೋಗ್ತೀವ ಅನ್ನುವಷ್ಟು ಗೊಂದಲಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಆಗ್ತಿದ್ದ ಹಾಗೆ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಬಹಳ ಸ್ಟ್ರಾಂಗ್ ಆಗಿಲ್ಲ. ನಂತರದಲ್ಲಿ ನಿಮ್ಮ ಮತ್ತು ಆ ಪರ್ಸನ್ನ ಏನು ಸಂಬಂಧ ಇದೆಯಲ್ಲ ಅದೇ ಕೊನೆವರೆಗೂ ಕೂಡ ಇರುತ್ತೆ. ಒಂದಷ್ಟು ಒಳ್ಳೆಯ ಸೆಲೆಬ್ರೇಷನ್ ಇದೆ, ಒಳ್ಳೆಯ ದಿನಗಳಿದೆ, ನಿಮ್ಮಿಬ್ಬರ ನಡುವೆ ಒಳ್ಳೆಯ ವಾತಾವರಣಗಳು ಸೃಷ್ಟಿಯಾಗತ್ತೆ. ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ
ಬಹಳ ತಾಳ್ಮೆಯಿಂದ ನೀವು ಇರಬೇಕಾಗತ್ತೆ. ಹೌದು, ನಿಮ್ಮ ಮನಸ್ಸಿಗೆ ಇಲ್ಲಿ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹರ್ಟ್ ಆಗುತ್ತೆ, ನೋವಾಗತ್ತೆ. ಅವ್ರು ಮಾಡ್ತಿರುವಂತಹ ರೀತಿ ಆಗಿರ್ಬೋದು, ಅವರು ಇರುವಂತಹ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ನೀವು ಬಹಳಷ್ಟು ಬೇಗ ಕಂಡುಹಿಡಿತಾ ಇದ್ದೀರಿ. ಹಾಗೆ ಅವ್ರು ಏನೇ ಸುಳ್ಳು ಹೇಳಿದ್ರು, ಅವ್ರು ಏನೇ ಮ್ಯಾನಿಪುಲೇಟ್ ಮಾಡಿದ್ರು, ಅವ್ರು ಏನೇ ನಿಮಗೆ ಈಗೋ ತೋರಿಸಿದ್ರು, ಅವ್ರು ಏನೇ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅನ್ನುವಂಥದ್ದು ತೋರಿಸ್ಕೊಳಕ್ಕೆ ಹೋದ್ರೂ ಕೂಡ ಇಲ್ಲಿ ನಿಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಇದೆ ಅವ್ರು ತುಂಬಾ ಫ್ರೀ ಆಗಿದ್ದಾರೆ, ನಿಮಗೆ ಒಂದಷ್ಟು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ಓವರ್ ಆಲ್ ಕಾರ್ಡ್ ನಾನು ಔಟ್ಕಮ್ ಕೂಡ ಟೆಂಪರೆನ್ಸ್ ಬಂದಿರೋದ್ರಿಂದ ನಾನು ನೋಡ್ತಾ ಇರೋದು ಬಹಳ ತಾಳ್ಮೆಯಿಂದ ಇರಬೇಕಾಗತ್ತೆ. ನಿಮ್ಮಿಬ್ಬರ ಸಂಬಂಧನೇ ಕೊನೆಯವರೆಗೂ ಉಳಿಯುವಂತಹ ಸಾಧ್ಯತೆನೇ ಹೆಚ್ಚಾಗಿ ನಾನು ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿ ಥರ್ಡ್ ಪಾರ್ಟಿ ವಿಚಾರವಾಗಿ ಇವ್ರು ಸುಮ್ಮನಿದ್ರು ಕೂಡ ಆ ಕಡೆಯಿಂದ ಕಾಲ್ ಬರ್ತಾ ಇರುವಂಥದ್ದು, ಇವ್ರು ಸುಮ್ಮನಿದ್ರು ಕೂಡ ಆ ಕಡೆಯಿಂದ ಮೆಸೇಜಸ್ ಬರ್ತಾ ಇರುವಂಥದ್ದು, ಅಥವಾ ಪಾಸ್ಟಲ್ಲಿ ಆಗಿರುವಂಥದ್ದು ಇವರಿಗೆ ನೆನಪು ಮಾಡುವ ರೀತಿಯಲ್ಲಿ ಮೆಲುಕು ಹಾಕಿಸುವಂಥದ್ದು ಈ ವ್ಯಕ್ತಿ ಮಾಡ್ತಾನೇ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನೀವು ಬಹಳಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ. ನಿಮಗೆ ಈಗ ಕಷ್ಟಕರವಾಗ್ತಿದೆ, ಬಟ್ ಮುಂದಿನ ದಿನಗಳಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ ಬಹಳಷ್ಟು ಒಳ್ಳೆಯ ಸೆಲೆಬ್ರೇಷನ್ಸ್ ಆಗಿರಬಹುದು, ಒಳ್ಳೆಯ ದಿನಗಳು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮಿಬ್ಬರ ನಡುವೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಆಗಿದ್ರೆ ಅದು ರಿಮೂವ್ ಆಗತ್ತಾ, ಈಗಿನ ಸಂದರ್ಭ ಹೇಗಿದೆ, ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ, ಅಥವಾ ಥರ್ಡ್ ಪಾರ್ಟಿ ಒಟ್ಟಿಗೆ ಅವರ ಲೈಫ್ ಇರುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ನೀವು ತಗೊಳ್ಬೇಕಾಗತ್ತೆ. ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ಗೆ ರೈಟ್ ಡಿಸಿಷನ್ ತಗೊಳ್ಳೋದಕ್ಕೆ ಬರ್ತಾ ಇಲ್ಲ. 2 ರೀತಿಯ ಮನಸ್ಥಿತಿ. ಒಂದು, ನೀವು ಬೇಕು ಅನ್ನುವಂತಹ ಬಹಳ ಆಸೆ ಕನಸುಗಳು ಇದೆ, ಬಟ್ ಆದರೂ ಕೂಡ ಅವರ ಮೈಂಡ್ ಒಂದೊಂದು ಸಲ ಫ್ಲಿಕ್ಚುಯೇಟ್ ಆಗ್ತಾ ಇರತ್ತೆ. ಇಲ್ಲಿ ಸೆಕೆಂಡ್ ಮೂನ್ ಕಾರ್ಡ್ ಆಗಿರೋದ್ರಿಂದ ನಾನು ಏನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಅವರ ಕೆಲಸಗಳನ್ನು ಡಿಸ್ಟರ್ಬ್ ಆಗುವಂಥದ್ದು ಇದೇ ಯೋಚನೆಯಲ್ಲಿ ನಿಮ್ಮ ಕೆಲಸಗಳನ್ನು ಕೂಡ ನೀವು ಡಿಸ್ಟರ್ಬ್ ಮಾಡ್ಕೊಳ್ತಾ ಇದ್ದೀರಿ ಅಂತೇಳಿ. ಹಾಗೆ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ಈ ವ್ಯಕ್ತಿ ಬದಲಾಗ್ತಾರೆ. ಈಗಿನ ಸಮಯ ಏನಿದೆಯಲ್ಲ, ಈ ಥರ್ಡ್ ಪಾರ್ಟಿ ಒಟ್ಟಿಗೆ ಮಾತನಾಡಿದಂಥದ್ದು ಆಗಿರಬಹುದು, ಅಥವಾ ಥರ್ಡ್ ಪಾರ್ಟಿ ಮಾತುಗಳನ್ನು ಕೇಳಿ ನಿಮ್ಮಿಬ್ಬರ ನಡುವೆಯಲ್ಲಿ ಬಹಳಷ್ಟು ಕಿರಿಕಿರಿಗಳನ್ನು ಆಗ್ತಾ ಇರಬಹುದು. ಬಟ್ ಆದರೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ಈ ವ್ಯಕ್ತಿಗೆ ಸರಿಯಾದ ನಿರ್ಧಾರಗಳನ್ನೇ ತಗೊಳ್ಳೋದಕ್ಕೆ ಬರೋದಿಲ್ಲ. ಯಾರಾದರೂ ಒಬ್ಬರು ಹೇಳ್ತಾ ಇರಬೇಕು, ಅಥವಾ ಯಾರಾದರೂ ಹೇಳಿದ್ದನ್ನೇ ಈ ವ್ಯಕ್ತಿ ಕೇಳುವಂಥದ್ದು. ಹಾಗಾಗಿ ಇಲ್ಲಿ ಏನಾಗ್ತಿದೆ, ನಿಮ್ಮಿಬ್ಬರು ನಡುವೆ ಯಾವಾಗಲೂ ಜಗಳಗಳ ಕಾರಣ ಆಗ್ತಾ ಇರೋದೇ ಈ ಥರ್ಡ್ ಪಾರ್ಟಿಗಳಾಗಿರೋದ್ರಿಂದ ಸರಿಯಾಗಿ ರೈಟ್ ಡಿಸಿಷನ್ ಅಂದರೆ ಯಾರು ಸರಿ, ಯಾರು ತಪ್ಪು, ಯಾರು ನಿಜ, ಯಾರು ಸುಳ್ಳು, ಈ ವಿಚಾರವಾಗಿ ಈ ವ್ಯಕ್ತಿ ಯೋಚನೆನೇ ಮಾಡೋದಿಲ್ಲ. ಬಹಳಷ್ಟು ಫಿಕಲ್ ಮೈಂಡ್. ನೀವೇನೇ ಹೇಳಿರಿ, ನೀವು ಹೇಳಿದಂಥ ಮಾತು ಇನ್ನೊಬ್ರು ಬಂದು ಹೇಳೋವರೆಗೂ ಅವ್ರ ತಲೆಯಲ್ಲಿ ಇರುತ್ತೆ. ಇನ್ನೊಬ್ರು ಬೇರೆ ಥರ ಹೇಳಿಕೊಟ್ರೆ ಅವ್ರ ಮೈಂಡ್ ಬೇರೆ ಥರನೇ ಚೇಂಜ್ ಆಗತ್ತೆ ಅಂತ ಹೇಳಿ. ಇವ್ರು ಹೀಗೆ ಇರ್ತಾರ ಅಂತ ನಾನು ನೋಡೋದಕ್ಕೆ ಹೋದರೆ ನಿಧಾನವಾಗಿ ಈ ವ್ಯಕ್ತಿ ಬದಲಾಗ್ತಾರೆ. ಸರಿಯಾದ ನಿರ್ಧಾರ ತಗೊಂಡು ಸರಿಯಾದ ರೀತಿಯಲ್ಲಿ ಒಂದಷ್ಟು ಬದಲಾಗುವ ಸಾಧ್ಯತೆ ಇದೆ. ಇಲ್ಲಿ ಏರೋಫೆಂಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರು ಮನಸ್ತಾಪ ಆಗಿರಬಹುದು, ಜಗಳಗಳಾಗಿರಬಹುದು, ಏನೇ ವಿಕೋಪಕ್ಕೆ ಹೋಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಥರ್ಡ್ ಪಾರ್ಟಿಯಿಂದ ಬಹಳಷ್ಟು ಕಿರಿಕಿರಿಗಳನ್ನು ನೀವು ಅನುಭವಿಸಿರಬಹುದು. ಇಲ್ಲಿ ಗುರು ಮುಖೇನ ಅಂದರೆ ದೊಡ್ಡವರ ಮುಖಾಂತರವಾಗಿ ನಿಮ್ಮಿಬ್ಬರ ನಡುವೆ ಏನೇ ಕಿರಿಕಿರಿಗಳಾಗಿದ್ರೂ ಕೂಡ ಒಂದಷ್ಟು ಬಗೆಹರಿಸುವ ಸಾಧ್ಯತೆಗಳು ಯಾವುದೋ ಒಂದು ಒಳ್ಳೆಯ ವ್ಯಕ್ತಿ ಕಡೆಯಿಂದ ಬರುತ್ತೆ ಅಂತ ಹೇಳಿ. ನಿಮ್ಮಿಬ್ಬರ ನಡುವೆ ಏನೇ ಏರುಪೇರುಗಳು ಆಗಿರ್ಬೋದು, ಏನೇ ದೊಡ್ಡ ದೊಡ್ಡ ಘಟನೆಗಳು ಈಗ ನಡೀತಾ ಇರಬಹುದು, ನಿಮ್ಮಿಬ್ಬರ ನಡುವೆ ಮರಳಿ ಸರಿ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ನೀವೇನು ಮಾಡಬೇಕಾಗತ್ತೆ, ಈ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಏನು ನೀವು ಬಹಳಷ್ಟು ಕಿರಿಕಿರಿಗಳನ್ನು ಅನುಭವಿಸಿದಿರಿ, ಅಥವಾ ನಿಮ್ಮಿಬ್ಬರ ನಡುವೆ ಯಾರೋ ಒಂದು ತೀರ್ಮಾನ ಬಂದು ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಏರೋಫೆಂಟ್ ಕಾರ್ಡ್ನ ನೋಡ್ತಾ ಇರೋದ್ರಿಂದ ಯಾವುದೋ ಹೀಗೆ ಇದ್ದುಬಿಡುತ್ತೆ ಅನ್ನುವಂತಹ ಲೈಫ್ ಏನಿದೆಯಲ್ಲ ಅದನ್ನು ಚೇಂಜ್ ಮಾಡೋಕ್ಕೆ ಅಂತಲೇ ಕೆಲವು ವ್ಯಕ್ತಿಗಳು ಬಂದು ಒಂದು ಜಡ್ಜ್ ರೀತಿಯಲ್ಲಿ, ಒಂದು ಜಸ್ಟಿಸ್ ರೀತಿಯಲ್ಲಿ ನಿಮಗೆ ನ್ಯಾಯ ಕೊಡಿಸುವಂಥದ್ದು, ಅಥವಾ ನಿಮ್ಮಿಬ್ಬರ ನಡುವೆ ಇರುವಂತಹ ಬ್ಲಾಕೇಜಸ್ಗಳನ್ನು ತೆಗೆಯೋದಕ್ಕೆ ಅಂತಲೇ ಕೆಲವು ವ್ಯಕ್ತಿಗಳು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ಇಲ್ಲಿ ಏನು ಮಾಡಬೇಕಾಗತ್ತೆ, ನೀವು ನಿಮ್ಮ ಪರ್ಸನ್ ಒಟ್ಟಿಗೆ ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನು ಮಾತನಾಡುವಂಥದ್ದು, ಒಳ್ಳೆಯ ವಿಚಾರಗಳನ್ನು, ಅವರ ಮೈಂಡ್ ಡೈವರ್ಟ್ ಆಗುವಂಥ ವಿಚಾರಗಳನ್ನು ನೀವೇನು ಮಾಡ್ತಿದ್ದೀರಿ, ಪದೇ ಪದೇ ಕಿರಿಕಿರಿ ಮಾಡುವಂತಹ ವಿಚಾರಗಳನ್ನೇ ಹೇಳುವಂಥದ್ದು, ಥರ್ಡ್ ಪಾರ್ಟಿ ವಿಚಾರಗಳನ್ನೇ ಅವರಿಗೆ ತಲೆನೋವು ಮಾಡುವಂಥ
ಭಾಳ ವಿಚಾರಗಳನ್ನು ಅವರ ತಲೆಗೆ ಹಾಕ್ತಿರ್ತೀರಿ. ಸೊ ಹಾಗಾಗಿ ನೀವು ಬದಲಾಗಬೇಕಾಗತ್ತೆ. ಇಲ್ಲಿ ನಿಮ್ಗೆ ಯಾರೇ ಏನೇ ಬಂದು ನಿಮ್ಮಿಬ್ಬರ ಲೈಫ್ನ ಸರಿ ಮಾಡಿ ಹೋದರೂ ಕೂಡ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಬೇಕಾಗತ್ತೆ ಆ ವ್ಯಕ್ತಿಯನ್ನು. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರ ಕೆಲಸಗಳನ್ನು ನೀವು ನೆನಪು ಮಾಡುವಂಥದ್ದು, ಅಥವಾ ಅವರು ಮುಂದಿನ ಲೈಫ್ ನೀವು ಯಾವ ರೀತಿ ಇರಬೇಕು ಅನ್ನುವಂಥದ್ದು, ಅವ್ರನ್ನ ಎಚ್ಚರಿಸುವಂಥದ್ದು, ಈ ರೀತಿ ನೀವು ಮಾಡಬೇಕಾಗತ್ತೆ, ಅವ್ರನ್ನ ಬೂಸ್ಟ್ ಮಾಡಬೇಕಾಗತ್ತೆ. ಈ ಪಾಸ್ಟಲ್ಲಿ ಹೌದು ಥರ್ಡ್ ಪಾರ್ಟಿ ಸಿಚುವೇಶನ್ನು, ಇನ್ನೊಂದು ಮತ್ತೊಂದು ಬಹಳಷ್ಟು ಕಿರಿಕಿರಿಗಳನ್ನು ನಡೆದು ಹೋಗ್ತಾ ಇದೆ ಅದು. ಬಟ್ ಆದರೆ ಈ ವ್ಯಕ್ತಿ ಬದಲಾಗುವ ಸಾಧ್ಯತೆಯೂ ಇದೆ. ಅವರ ಕೆಲಸಗಳಲ್ಲಿ ಅವರ ವ್ಯವಹಾರಗಳನ್ನು ನೀವು ನೆನಪು ಮಾಡಬೇಕಾಗತ್ತೆ. ಅವರು ಇರುವ ರೀತಿ ಮುಂಚೆ ಯಾವ ರೀತಿ ಇದ್ದರೂ ಅದನ್ನು ನೀವು ಅವ್ರನ್ನ ಬದಲಾಯಿಸುವಂತಹ ಸಾಧ್ಯತೆನ ನೀವು ಮಾಡಬೇಕಾಗತ್ತೆ. ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸನ್ನು ನೀವು ಒಂದಷ್ಟು ಹಿಡಿತವಾಗಿ ಇಟ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಆಗಿರುವ ವಿಚಾರಗಳನ್ನು ಮೆಲ್ಕು ಹಾಕಿ ನೀವು ನಿಮ್ಮ ಮನಸ್ಸುಗಳನ್ನು ನೋವು ಮಾಡ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಕೆಲವೊಂದು ಬಹಳಷ್ಟು ಕಂಟಕಗಳಾಗಿರ್ಬೋದು ಅಥವಾ ಸುಳಿಗಳಾಗಿರ್ಬೋದು, ಏರುಪೇರುಗಳನ್ನು ನಾನು ನಿಮ್ಮಿಬ್ಬರ ಸಂಬಂಧದಲ್ಲಿ ಈಗಂತಲ್ಲ ಮುಂಚಿಂದನೂ ಕೂಡ ಯಾವುದಾದ್ರೂ ಒಂದು ಇಲ್ಲಿ ಫ್ಯಾಮಿಲಿ ಪರ್ಸನ್ಸಿಂದ ಒಂದಷ್ಟು ಹರ್ಟ್ ಆಗಿರ್ತೀರಿ, ಅಥವಾ ಫ್ರೆಂಡ್ಸ್ಗಳಿಂದನೂ ಹರ್ಟ್ ಆಗಿರ್ತೀರಿ, ಅಥವಾ ಯಾವುದೋ ಒಂದು ಸಂದರ್ಭಗಳನ್ನು ಮೈಮೇಲೆ ಹಾಕ್ಕೊಳ್ಳುವಂಥದ್ದು, ಅದನ್ನೇ ಲ್ಯಾಗ್ ಮಾಡುವಂಥದ್ದು. ಇಲ್ಲಿ ನೀವು ಯಾವುದಾದ್ರೂ ಒಂದು ವಿಚಾರನ ತಲೆಯಲ್ಲಿ ಇಟ್ಕೊಂಡ್ರೆ ಅದನ್ನು ಬಿಡೋದಿಲ್ಲ, ಅದನ್ನು ಕೂಡ ಲ್ಯಾಗ್ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ನೀವೇ ಹತೋಟಿಗೆ ಇಟ್ಕೊಳ್ದಲೆ ನಿಮ್ಮಿಬ್ಬರ ಸಂಬಂಧದಲ್ಲಿ ಬಹಳಷ್ಟು ನೋವುಗಳನ್ನು ನೀವೇ ತಿನ್ಕೊಳ್ಳುವಂಥದ್ದು ಮಾಡ್ಕೊಳ್ತೀರಿ. ಇಲ್ಲಿ ನಾನು ಕ್ಲಾರಿಫಿಕೇಷನ್ಗೆ ಅಂತಲೇ ಒಂದು ಮೆಸೇಜನ್ನ ನಾನು ನೋಡ್ತಾ ಇದ್ದೀನಿ. ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಮಧ್ಯದಲ್ಲಿ ಯಾರೇ ಥರ್ಡ್ ಪಾರ್ಟಿ, ಅದು ಯಾವುದೇ ರೀತಿಯಾದಂತಹ ಥರ್ಡ್ ಪಾರ್ಟಿಗಳು ಬಂದಿದ್ರೂ ಕೂಡ ಆ ವ್ಯಕ್ತಿ ದೂರ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿ. ಇಲ್ಲಿ ನೀವು ನಿಮ್ಮ ವ್ಯಕ್ತಿಯನ್ನು ಸ್ಟ್ರಾಂಗ್ ಆಗಿ ಬದಲಾಯಿಸಬೇಕಾಗತ್ತೆ. ಹೌದು, ನಿಮ್ಗೆ ಹರ್ಟ್ ಆಗ್ತಾ ಇದೆ, ನಿಮ್ಮ ಮನಸ್ಸಿಗೆ ಭಾಳಷ್ಟು ನೋವಾಗ್ತಾ ಇದೆ, ಈ ವ್ಯಕ್ತಿ ಬದಲಾಗೋದೇ ಇಲ್ಲ ಅನ್ನುವಂತಹ ಸಂದರ್ಭಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಮಧ್ಯದಲ್ಲಿ ಯಾರಾದರೂ ಒಬ್ಬರು ಬಂದು ನಿಮ್ಮಿಬ್ಬರಿಗೆ ಗೈಡ್ ಮಾಡಬೇಕಾಗತ್ತೆ, ಅಥವಾ ನಿಮ್ಮನ್ನು ಅಥವಾ ಆ ವ್ಯಕ್ತಿಯ ವಿಚಾರದಲ್ಲಿ ನಿಮ್ಮನ್ನು ನೆನಪು ಮಾಡುವಂಥದ್ದನ್ನು ದೊಡ್ಡವರ ಮುಖಾಂತರನೇ ನೀವು ಮಾಡಬೇಕಾಗತ್ತೆ ಅಂತ ಹೇಳಿ. ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾರೇ ಏನೇ ನಿಮ್ಮ ಪರ್ಸನ್ ಹಿಂದೆ ಬಂದಿದ್ರು ಕೂಡ, ಅಥವಾ ಏನೇ ಒಂದು ಆಗೋದಿದ್ರು ಕೂಡ ಆ ವ್ಯಕ್ತಿ ದೂರ ಆಗ್ತಾರೆ. ಥರ್ಡ್ ಪಾರ್ಟಿ ಏನಿದೆಯಲ್ಲ ಅದೇ ಮರಳಿ ದೂರ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಮೂರನೆಯ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮಿಬ್ಬರ ನಡುವೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ಸಂಬಂಧ ಮರಳಿ ಬರುವ ಸಾಧ್ಯತೆ ಇದೆಯಾ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಹೋಗುವ ಸಾಧ್ಯತೆ ಇದೆಯಾ, ಈಗಿನ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಅಥವಾ ಯಾವುದೇ ಈಗಿನ ಸಂದರ್ಭ ಆಗಿರಬಹುದು, ಏನೇ ಒಂದು ದೊಡ್ಡದಾದಂತಹ ಬಿರುಕು ಬಂದಿದ್ರೂ ಕೂಡ ಅದನ್ನು ಹ್ಯಾಂಡಲ್ ಮಾಡುವ ರೀತಿ ಒಂದಷ್ಟು ಪಾಠಗಳನ್ನು ನೀವು ಕಲ್ತ್ಕೊಂಡಿದ್ದೀರಿ. ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಈ ಸಿಚುವೇಶನ್ ಏನೇ ಆಗಿರ್ಬೋದು ಅದನ್ನು ಹ್ಯಾಂಡಲ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ಗೆ ನನಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ನೋಡ್ತಾ ಇಲ್ಲ, ಒಂದಷ್ಟು ಹಣಕಾಸಿನ ಅಭಾವ ಇರೋದ್ರಿಂದ ಆ ಥರ್ಡ್ ಪಾರ್ಟಿ ಒಟ್ಟಿಗೆ ಮಾತನಾಡಿದಂಥದ್ದಾಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿಯಿಂದ ಹೆಲ್ಪ್ ಆಗುತ್ತೆ ಅನ್ನುವಂತಹ ಆ ಮನಸ್ಥಿತಿಯಲ್ಲಿ ಆ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಅದು ಬಿಟ್ಟರೆ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರ ನಡುವೆ ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದಿದ್ರು ಕೂಡ ಅದು ನೀವು ಹ್ಯಾಂಡಲ್ ಮಾಡೋ ಶಕ್ತಿ ಇದೆ. ಹಾಗೆ ನೀವು ಭಗವಂತನ ನೀವು ಪ್ರಾರ್ಥನೆ ಮಾಡ್ಕೊಂಡಿರ್ಬೋದು, ಅಥವಾ ಅದೇ ಥರ್ಡ್ ಪಾರ್ಟಿ ಏನಿದೆಯಲ್ಲ ಅದೇ ಬಿಟ್ಟು ಹೋಗುವಂತಹ ಸಾಧ್ಯತೆ ಇದೆ. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಈ ಹಿಂದೆ ಏನೇ ನೋವು ಅನುಭವಿಸಿದ್ರು ಕೂಡ ಅದ್ಭುತವಾಗಿ ಯಾವುದೋ ಒಂದು ದೇವಿಯ ಆರಾಧನೆಯಿಂದ ಆಗಿರ್ಬೋದು, ಅಥವಾ ಆ ದೇವಿಯ ಅನುಗ್ರಹದಿಂದ ಆ ಥರ್ಡ್ ಪಾರ್ಟಿ ಹೋಗುವಂತಹ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆಗಾಗ ಈ ವ್ಯಕ್ತಿಗೆ ಚಂಚಲ ಮನಸ್ಸು ಅಟ್ರಾಕ್ಟ್ ಆಗುವಂಥದ್ದು, ಅಥವಾ ಥರ್ಡ್ ಪಾರ್ಟಿ ವಿಚಾರವಾಗಿ ನೆನಪು ಮಾಡ್ಕೊಳ್ಳುವಂಥದ್ದು. ಏಕೆಂದರೆ ಪೇಜ್ ಬಂದಿರೋದ್ರಿಂದ ಎಷ್ಟೇ ಏಜ್ ಆಗಿರಲಿ ನಿಮ್ಮ ಪರ್ಸನ್ಗೆ ಚಂಚಲ ಮೈಂಡ್ ಒಂದೊಂದು ಸಲ ಆಗ್ತಾ ಇರುತ್ತೆ.
ಸೊ ಹಾಗಾಗಿ ಇಲ್ಲಿ ನಿಧಾನವಾಗಿ ಈ ವ್ಯಕ್ತಿ ಬದಲಾಗುವಂಥದ್ದು. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಪಾಸ್ಟ್ ಆಗಿರುವಂತಹ ವಿಚಾರ ಆಗಿರ್ಬೋದು ಅಥವಾ ಥರ್ಡ್ ಪಾರ್ಟಿ ವಿಚಾರಗಳನ್ನು ನೀವು ಪದೇ ಪದೇ ಮೆಲುಕು ಹಾಕುವಂಥದ್ದು, ಈ ವ್ಯಕ್ತಿ ಒಟ್ಟಿಗೆ ಹೇಳುವಂಥದ್ದು, ಈ ವ್ಯಕ್ತಿಗೆ ಒಂದಷ್ಟು ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ. ಹೌದು, ಈ ಹಿಂದೆ ಈ ಥರ್ಡ್ ಪಾರ್ಟಿ ವಿಚಾರವಾಗಿ ಈ ವ್ಯಕ್ತಿ ಏನಾದರೂ ಒಂದು ನಮಗೆ ಕೆಲಸ ಆಗಬಹುದು ಅಥವಾ ಯಾವುದಾದ್ರೂ ಒಂದು ನಮಗೆ ಈ ವ್ಯಕ್ತಿ ಥರ್ಡ್ ಪಾರ್ಟಿಯಿಂದ ಒಳ್ಳೇದಾಗಬಹುದೇನೋ ಅನ್ನುವಂತಹ ಒಂದಷ್ಟು ಡ್ರೀಮ್ ಇಟ್ಕೊಂಡ್ರು. ಹಾಗೆ ಕೆಲವು ಸಮಯ ಆ ವ್ಯಕ್ತಿಗಳಿಗೆ ಹಣನೂ ಕಳ್ಕೊಂಡಿದ್ದೂ ಇದೆ. ಥರ್ಡ್ ಪಾರ್ಟಿ ವಿಚಾರವಾಗಿ ಹಣಗಳು ಕೂಡ ಇದೆ, ಥಿಂಗ್ಸ್ಗಳನ್ನು ಕೊಟ್ಟು ಕಳ್ಕೊಂಡಿದ್ದು ಇದೆ. ಬಟ್ ಆದರೆ ಅದರಿಂದ ಅದ್ಭುತವಾದಂತಹ ಪಾಠಗಳನ್ನು ಕಲಿತು ಬಂದಿದ್ದಿದೆ. ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿದೆ, ಮೇಜರ್ ಕಾರ್ಡ್ಗಳನ್ನು ನಾನು ನೋಡ್ತಾ ಇದ್ದೀನಿ. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ಪಾಸ್ಟ್ ಆಗಿರೋ ವಿಚಾರಗಳನ್ನು ಹೇಳಕ್ಕೆ ಹೋಗಬೇಡಿ ಅಥವಾ ಕಿರಿಕಿರಿ ಮಾಡೋದಕ್ಕೆ ಹೋಗಬೇಡಿ, ಪದೇ ಪದೇ ಅದೇ ಕಮ್ಯುನಿಕೇಷನ್ ಮಾಡೋದಕ್ಕೆ ಹೋಗಬೇಡಿ. ಬಹಳಷ್ಟು ಇರಿತವಾಗಿ ನೀವು ನೋವನ್ನು ಅನುಭವಿಸ್ಬೇಕಾಗತ್ತೆ. ನೀವು ಎದುರಿಗೆ ಕೂತ್ಕೊಂಡು ಮಾತನಾಡಿದಾಗ ಅದು ಅಷ್ಟು ದೊಡ್ಡದಾಗಿ ಅನಿಸೋದಿಲ್ಲ, ಅವರೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತಾರೆ. ನೀವು ಫೋನ್ನಲ್ಲಿ ಭಾಳ ನೋವು ಕೊಡುವಂಥದ್ದು ಅಥವಾ ನೀವು ನೋವು ತಗೊಂಡು ಅವ್ರಿಗೆ ಅಳುವಂಥದ್ದು, ಯಾಕೆಂದರೆ ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ಗಾಳಿ ಮಾತುಗಳು ಜಾಸ್ತಿ, ಅಂದರೆ ಫೋನ್ ಕಾಂಟ್ಯಾಕ್ಟ್ ಕಮ್ಯುನಿಕೇಷನ್, ಫೋನಲ್ಲಿ ಕಮ್ಯುನಿಕೇಷನ್ ಮಾಡುವಂಥದ್ದು, ಅದರಲ್ಲಿ ಜಗಳಗಳು ಡ್ರ್ಯಾಗ್ ಆಗ್ತಾ ಹೋಗೋದು, ಲ್ಯಾಗ್ ಆಗ್ತಾ ಹೋಗೋದು ಆಗ್ತಾ ಇರುತ್ತೆ. ನೀವು ಮಾತನಾಡಿದಂತಹ ಮಾತುಗಳು ಕೂಡ ಅವರಿಗೆ ಹರ್ಟ್ ಆಗುವ ಸಾಧ್ಯತೆ ಇದೆ. ಅಲ್ಲಿಂದನೂ ಕೂಡ ನೀವು ಆನ್ಸರ್ ತಗೊಳ್ಳೋಕೆ ಆಗದೆಯ ರೀತಿಯಲ್ಲಿ ಅವ್ರು ಮರ್ತಿದ್ರು ಕೂಡ ನೀವೇ ನೆನಪು ಮಾಡಿದಾಗ ಏನಾಗುತ್ತೆ, ಬಹಳಷ್ಟು ಅವರೇ ಕಿರಿಕಿರಿ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದಷ್ಟು ನಿಮ್ಮ ಪರ್ಸನ್ ಮತ್ತು ನಿಮ್ಮ ನಡುವೆ ಬಿಸಿಯ ವಾತಾವರಣ ಇರುತ್ತೆ. ಯಾವಾಗಲೂ ಅಷ್ಟೇ ಆ ಹೀಟ್ ಮೂಮೆಂಟ್ ಇದೆ, ಅದು ಆರೋವರೆಗೂ ಕೂಡ ತಾಳ್ಮೆಯಿಂದ ಇರಬೇಕಾಗತ್ತೆ. ಆ ವ್ಯಕ್ತಿಗೆ ಅವರ ತಪ್ಪಿನ ಅರಿವಾಗಿದೆ. ಇಲ್ಲಿ ಥರ್ಡ್ ಪಾರ್ಟಿ ನಾನು ಅಷ್ಟೊಂದು ಸ್ಟ್ರಾಂಗಾಗಿ ನಾನು ನೋಡ್ತಾ ಇಲ್ಲ. ಅದೇ ಹೋಗುತ್ತೆ ಅಥವಾ ನಿಮ್ಮ ಪರ್ಸನ್ಗೆ ಒಂದು ಒಳ್ಳೆಯ ಪಾಠ ತಿಳಿದು ಇವರೇ ಬದಲಾಗ್ತಾರೆ. ಯಾಕೆಂದರೆ ನಾನೇ ಹಣನ ಪೋಲ್ ಮಾಡ್ಕೊಳ್ತಾ ಇದ್ದೀನಿ, ಹಣನ ಕಳ್ಕೊಳ್ತಾ ಇದ್ದೀನಿ ಅನ್ನೋ ಅರಿವು ನಿಮ್ಮ ವ್ಯಕ್ತಿಗೆ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ. ಕಾಲ್ ಮುಖಾಂತರ ಆಗಿರ್ಬೋದು ಅಥವಾ ವಾಟ್ಸಪ್ ಮುಖಾಂತರ ಆಗಿರ್ಬೋದು ನೀವು ಅಪಾಯಿಂಟ್ಮೆಂಟ್ಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಅಥವಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.